ಬನ್ನಿ ಜಸ್ಟ್ ಬೆಂಗಳೂರಿನಲ್ಲಿ ಈಗ ಜಸ್ಟ್ 5 ನೋಡೋಣ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಸೇರಿ 3 ಆರೋಪಿಗಳಿಗೆ ಶಿಕ್ಷೆಯಾಗಿದೆ. 1,25 ಲಕ್ಷ ರೂಪಾಯಿ ದಂಡ ಪಾವತಿಸುವಂತೆ 3 ಆರೋಪಿಗಳಿಗೆ 42ನೇ ಎಸಿಜೆಎಂ ಜಡ್ಜ್ ಕೆಎನ್ ಶಿವಕುಮಾರ್ ಆದೇಶಿಸಿದ್ದಾರೆ. ದಂಡ ಪಾವತಿಸದೆ ಹೋದರೆ 1 ವರ್ಷಗಳ ಸೆರೆವಾಸ ಅನುಭವಿಸಲು ಆದೇಶಿಸಲಾಗಿದೆ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ. ಯುಗಾದಿ ರಂಜಾನ್ ಪ್ರಯುಕ್ತ ದುಬಾರಿ ಟಿಕೆಟ್ ವಸೂಲಿ ಮಾಡಿದ್ದ ಖಾಸಗಿ ಬಸ್ ಮಾಲೀಕರು ಮತ್ತೆ ದರ ಏರಿಸಿದ್ದಾರೆ. ನಾಳೆ ಮಹಾವೀರ ಜಯಂತಿ, ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಹನುಮ ಜಯಂತಿಯ ರಜೆ ಇದೆ. ಭಾನುವಾರ ಹೇಗೂ ರಜೆ. ಸೋಮವಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ. ಸಾಲು ಸಾಲು ಸರ್ಕಾರಿ ರಜೆ ಇರೋದ್ರಿಂದ ಖಾಸಗಿ ಬಸ್ನವರು ಟಿಕೆಟ್ ಬೆಲೆ ಹೆಚ್ಚಿಸಿದ್ದು ಪ್ರಯಾಣಿಕರು ಕಿಡಿಕಾರ್ತಿದ್ದಾರೆ. ಇವಾಗ ಮೊದಲಿದ್ದು 600 ರೂಪಾಯಿ ಇತ್ತು. ಆಕ್ಚುಲಿ ಇವಾಗಂತೂ 650 ಆಗುತ್ತೆ. ಎಷ್ಟಾಗೈತೆ ಗೊತ್ತಿಲ್ಲ. ದೇವದುರ್ಗ ಹೋಗ್ಬೇಕಂದ್ರೆ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ 2000 ರೂಪಾಯಿವರೆಗೂ ತೋರಿಸ್ತೈತೆ. ರಿಟರ್ನ್ ಬರ್ಬೇಕಂದ್ರೆ 750 ರೂಪಾಯಿ ಐತೆ. ಆಲ್ರೆಡಿ ಚೆಕ್ ನಿನ್ನೆನು ಬಿಫೋರ್ ಮಾಡಿದೆ. ನಿನ್ನೆ ಬರೋದು ಬೆಂಗಳೂರು ಬರ್ಬೇಕಂದ್ರೆ 750. ಇವತ್ತು ದೇವದುರ್ಗ ಹೋಗ್ಬೇಕಂದ್ರೆ 2000 ರೂಪಾಯಿ ಅಬಾವ್ ತೋರಿಸ್ತೈತೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸೈಡ್ ಪಿಕಪ್ ಹಾವಳಿ ಹೆಚ್ಚಾಗಿದೆ. ಸಾಮಾನ್ಯವಾಗಿ ಕೆಎಸ್ಟಿಡಿಸಿ, ಓಲಾ, ಊಬರ್ ಸೇರಿದಂತೆ ವಿವರ ಕೊಟ್ಟು ಏರ್ಪೋರ್ಟ್ಗೆ ಬಂದು ಸವಾರರನ್ನ ವಾಹನ ಚಾಲಕರು ಕರೆದೊಯ್ಯಬಹುದು. ಆದರೆ ರಸ್ತೆ ಬದಿಯಲ್ಲಿ ಸಾಮಾನ್ಯವಾಗಿ ಕರೆದೊಯ್ಯುವಂತೆ ಕೆಲವರು ಏರ್ಪೋರ್ಟ್ಗೆ ಬಂದಿಳಿದ ಪ್ರಯಾಣಿಕರನ್ನ ಕರೆದೊಯ್ತಾ ಇದ್ದಾರೆ. ದುಪ್ಪಟ್ಟು ಹಣ ವಸೂಲಿ ಸೇರಿದಂತೆ ಅನೇಕ ತೊಂದರೆ ಕೊಡ್ತಿದ್ದಾರೆ. ಇದರಿಂದ ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರ ಹೆಸರನ್ನು ಹಾಳುಗಡುತ್ತಾ ಇದ್ದಾರೆ ಅಂತ ಟರ್ಮಿನಲ್ 1ರಲ್ಲಿ ಚಾಲಕರು ಪ್ರತಿಭಟನೆ ನಡೆಸಿದರು.